ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಕಾಜು ಬಿಸ್ಕೆಟ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ವಲ್ಲ, ಚಂದ್ರಮ್ಮ ಬಿಸ್ಕೆಟ್ಸು ಅಂತ ಹೇಳ್ಬಿಟ್ಟು. ಇದು ತುಂಬ ಈಸಿ ಮತ್ತು ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತಲ್ಲ, ಮಕ್ಕಳಂತೂ ಈ ಥರ ಬಿಸ್ಕೆಟ್ಸು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ 1/4 kg ಮೈದಾ ಅಂದರೆ 1.5 ಕಪ್ಪಷ್ಟು ಮೈದಾ ತೊಗೊತಾ ಇದ್ದೀನಿ. ಈ ಪ್ಲೇಸಲ್ಲಿ ಗೋಧಿ ಹಿಟ್ಟು ತೊಗೋಬೋದು. ಮನೇಲಿ ಮಾಡ್ಕೊಳ್ಳೋದಾದರೆ ನಾವು ಗೋಧಿ ಹಿಟ್ಟು ತೊಗೊಳ್ಳೋದು ತುಂಬ ಒಳ್ಳೆಯದು. ಈಗ ಇದಕ್ಕೆ ಓಂಕಾಳು ನಾನು 1 ಟೀ ಸ್ಪೂನಷ್ಟು ಓಂಕಾಳು ತೊಗೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಕೈ ಮೇಲೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಅಜ್ವಾನ ಅಂತೂ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಡೈಜೆಷನ್ನು ಚೆನ್ನಾಗಾಗುತ್ತೆ ಓಂಕಾಳು ತಿನ್ನೋದ್ರಿಂದ. ಮತ್ತು ಇದಕ್ಕೆ ಡಾಲ್ಡಾನ ನಾನು 1 ಟೇಬಲ್ ಸ್ಪೂನ್ ಡಾಲ್ಡಾ ಕರಗಿಸಿರೋ ಅಂಥ ಡಾಲ್ಡಾ ಹಾಕ್ತಾಯಿದ್ದೀನಿ. ಇದು ಬೇಕ್ರಿಯಲ್ಲೆಲ್ಲ ಡಾಲ್ಡಾನೇ ಯೂಸ್ ಮಾಡೋದು. ನಾವು ಮನೇಲಿ ಮಾಡ್ಕೊಳ್ಳುವಾಗ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಯೂಸ್ ಮಾಡ್ಕೋಬೋದು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ನಾನು ಒಂದು ಪಿಂಚಷ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗೆಲ್ಲ ಅದನ್ನೆಲ್ಲ ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೇ ಸಲ ಹಾಕೋಕ್ಕಿಂತ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಹೆಂಗಿರ್ಬೇಕಂದ್ರೆ ಹಿಟ್ಟು ಕಲಸಿರೋ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಸಾಫ್ಟಾಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು. ಹಿಟ್ಟು ಕಲಸಾದ್ಮೇಲೆ ಈ ಥರ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. 5 ನಿಮಿಷ ಈ ಥರ ಚೆನ್ನಾಗಿ ನಾದಿದ್ರೆ ಅದು ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ನೀಡ್ ಮಾಡಬೇಕು. ಈ ಥರ ಎಲ್ಲ ನೀಡ್ ಮಾಡಾದ್ಮೇಲೆ ಚೆನ್ನಾಗಿ ಈ ಥರ ಹಿಟ್ಟು ಕಲಸಾದ್ಮೇಲೆ ಈಗ ಅದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಒಂದು ಸ್ವಲ್ಪ ರಫಾಗೇ ಇದೆಯಲ್ಲ, ಈಗ ಇದಕ್ಕೆ ಒದ್ದೆ ಬಟ್ಟೆ ಹಾಕ್ಬಿಟ್ಟು ಮುಚ್ಚಬೇಕು. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಮರಿಬೇಡಿ ನೀವು. ಈ ಥರ ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ನೋಡಿ ಈಗ 5 ನಿಮಿಷ ಆಗಿದೆ ನಂದು. ಮತ್ತೆ ಇದನ್ನು ಒಂದು 3 ರಿಂದ 4 ನಿಮಿಷ ಮತ್ತೆ ನಾದ್ಕೋಬೇಕು. ನಾದ್ಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಚಪಾತಿ ಹಿಟ್ಟು ಥರ ನಾವು ಚಪಾತಿ ಒತ್ಕೊತೀವಲ್ವ ಅದೇ ಥರ ಲಟ್ನಿಗೆ ತೊಗೊಂಡು ಪ್ರೆಸ್ ಮಾಡ್ಕೋಬೇಕು. ಅದು ದಪ್ಪ ಎಷ್ಟು ದಪ್ಪ ಇರಬೇಕು ಅಂದರೆ ನಾನು ತೋರಿಸ್ತೀನಿ ಇವಾಗ. ತೆಳ್ಳಕ್ಕಿರಬಾರ್ದು, ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ನಾವು. ಪಿಜ್ಜಾ ಬೇಸ್ ಅಂತೀವಲ್ವ ಅಷ್ಟು ದಪ್ಪ ಇರಬೇಕು. ನೋಡಿ ಇಷ್ಟು ದಪ್ಪ ಇರಬೇಕು. ಈಗ ಅದಕ್ಕೆ ನಾವು ಕಾಜು ಶೇಪಲ್ಲಿ ಕಟ್ ಮಾಡೋಕ್ಕೆ, ಗೋಡಂಬಿ ಶೇಪಲ್ಲಿ ಕಟ್ ಮಾಡೋಕ್ಕೆ ನಾನು 2 ಥರ ತೋರಿಸ್ತಾ ಇದ್ದೀನಿ. ಒಂದು ವಾಟರ್ ಬಾಟಲ್ಲು ಲಿಡ್ ಬರುತ್ತಲ್ಲ, ವಾಟರ್ ಬಾಟಲ್ ಕ್ಯಾಪು ಅದು, ಮತ್ತು ಇಲ್ಲ ಅಂದರೆ ಸಿರಪ್ಪು ಮಕ್ಕಳು ಮನೇಲಿ ಕುಡಿಯೋವಾಗ ನಮಗೆಲ್ಲ ಮನೇಲಿ ಕುಡಿಯೋ ಸಿರಪ್ ಇರುತ್ತಲ್ಲ ಅದು ಲಿಡ್ ಆದರೂ ಓಕೆ. ನೋಡಿ ವಾಟರ್ ಬಾಟಲ್ ಲಿಡ್ಡಲ್ಲಿ ನಾನು ಇವಾಗ ಕ್ಯಾಶ್ಯೂ ಥರ ಕಟ್ ಮಾಡ್ತಾ ಇದ್ದೀನಿ ಗೋಡಂಬಿ ಶೇಪಲ್ಲಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಬೇಕ್ರಿಯಲ್ಲಿ ಮಾಡೋದಾದರೆ ಅದು ಗೋಡಂಬಿ ಥರ ಕಟ್ ಮಾಡೋ ಅಂಥ ಮೆಜರ್ಮೆಂಟ್ಸ್ ಇರುತ್ತೆ. ನಮಗೆ ಮನೇಲಿ ಮಾಡ್ಕೊಳ್ಳೋವಾಗ ಆ ಥರದ್ದೆಲ್ಲ ಸಿಗಲ್ವಲ್ಲ, ಅದಕ್ಕೋಸ್ಕರ ನಾವು ಮನೇಲಿರೋ ವಸ್ತುಗಳಿಂದನೇ ಮಾಡ್ಕೋಬೋದು. ನೋಡಿ ಸಿರಪ್ ಬಾಟ್ಲಿಂದನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೇ ಥರ ಎಲ್ಲ ಕಟ್ ಮಾಡ್ಕೊಳ್ಳೋದು. ಸಿರಪ್ ಬಾಟ್ಲಾದರೆ ಸ್ವಲ್ಪ ಲಿಡ್ ಶಾರ್ಪ್ ಇರುತ್ತಲ್ಲ, ಬೇಗ ಆಗುತ್ತೆ. ನೋಡಿ ಶೇಪು ಸೇಮ್ ಗೋಡಂಬಿ ಶೇಪ್ ಥರನೇ ಬರುತ್ತೆ. ನಾವು ಮಾಡಿಕೊಂಡ್ರೆ ಸ್ವಲ್ಪ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು. ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಇನ್ನೂ ಇದೆಯಲ್ಲ, ಇವಾಗ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಮತ್ತೆ ಅದನ್ನು ಸೇಮ್ ಪ್ರೊಸೆಸ್ಸಲ್ಲಿ ಮಾಡಬೇಕು. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನೋಡಿ ಎಲ್ಲ ರೆಡಿ ಆಗಿದೆಯಲ್ಲ, ಈಗ ಇದಕ್ಕೆ ಒಂದು ಸೈಡ್ಗೆ ಇಟ್ಕೊಂಡು ನೋಡಿ ಎಲ್ಲ ಕಾಜು ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಡಂಬಿ ಶೇಪಲ್ಲಿ. ಈಗ ಎಣ್ಣೆ ಕಡಾಯಿಯಲ್ಲಿ ಕಾಯಕ್ಕಿಟ್ಬಿಟ್ಟು ಅಗಲ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಇದು. ನೋಡಿ ಎಲ್ಲನೂ ಇವಾಗ ಆ ಎಣ್ಣೆನ ತುಂಬ ಹೀಟ್ ಮಾಡಿಟ್ಕೊಂಡಿರಬಾರ್ದು, ಮೀಡಿಯಮ್ ಹೀಟ್ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈಗ ಕಾಜುನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಅದ್ರ ತುಂಬ ಹಾಕ್ಕೊಂಡ್ಬಿಡ್ಬೋದು. ಅದು ಎಣ್ಣೆ ಕಾಯ್ತಾ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮಿಗೆ ಇಟ್ಕೋಬೇಕು. ಆವಾಗ ಅದು ಸ್ವಲ್ಪ ಕಮ್ಮಿ ಹೀಟಿಂದ ಫ್ರೈ ಆದರೆ ಒಳಗಡೆವರೆಗೂ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದರೆ ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ, ಅದು ಒಳಗಡೆ ಕ್ರಂಚಿ ಟೈಪ್ ಬರಲ್ಲ, ಕ್ರಿಸ್ಪಿನೆಸ್ ಬರಲ್ಲ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸ್ವಲ್ಪ ಹಾಕಿದ ತಕ್ಷಣ ಕೈ ಹಾಕ್ಬಾರ್ದು, ಸೌಟೇನೂ ಹಾಕ್ಬಾರ್ದು. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಲೈಟಾಗಿ ಗೋಲ್ಡನ್ ಕಲರು ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ ಇವಾಗ ಬಂದಿದೆಯಲ್ಲ ಲೈಟಾಗಿ ಈ ಥರ ಬರಬೇಕು. ನೋಡಿ ಬರ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ.
ನೋಡಿ ಈ ಥರ ಸ್ವಲ್ಪ ಲೈಟ್ ಕಲರ್ ಇದ್ದಾಗೆ ತೆಗೆದುಬಿಡಬೇಕು. ಅದು ಸ್ವಲ್ಪ ತಣ್ಣಗಾಗ್ತಾ ಮತ್ತೆ ಕಲರ್ ಬರುತ್ತೆ ನೋಡಿ. ಎಣ್ಣೆಯಿಂದ ಎಲ್ಲ ತಗೊಂಡು ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ. ಎಲ್ಲ ಇದೇ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಲೈಟ್ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಇವಾಗ ತಣ್ಣಗಾದ್ಮೇಲೆ ಫುಲ್ ಗೋಲ್ಡ್ ಕಲರ್ ಬರುತ್ತೆ. ಈಗ ಅದನ್ನೆಲ್ಲ ನೋಡಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ ನಾನು. ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಎಕ್ಸ್ಟ್ರಾ ಆಯಿಲ್ಲು ಎಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಾಕೋದು. ಈಗ ಇದೇ ಥರ ಬೇಕಾದರೂ ತಿನ್ಕೋಬೋದು. ಇಲ್ಲಾಂದರೆ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಇದನ್ನು ಏರ್ ಟೈಟ್ ಟಬ್ಬದಲ್ಲಿ ಇಟ್ಬಿಟ್ಟು 1 ತಿಂಗಳವರೆಗೂ ತಿನ್ಬೋದು ನಾವು. ಇವಾಗ ನೋಡಿ ಅಷ್ಟೇ ಆಗಿದೆ. ಕ್ರಂಚಿ ಕ್ರಿಸ್ಪಿ ಆಗಿರೋ ಅಂಥ ಗೋಡಂಬಿ ಬಿಸ್ಕೆಟು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.